ಮಾನ್ಸ, ಇವತ್ತು ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ದೀನಿ ಕಣೆ. ಆಗಲಿ ರೀ, ಒಳ್ಳೇದಾಗಲಿ. ನೀವು ಕೆಲಸ ಯಾವತ್ತೂ ಚೆನ್ನಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆದರೆ ಬೇಜಾರು ಮಾತ್ರ ಮಾಡ್ಕೋಬೇಡಿ, ನಾನು ಅಷ್ಟು ಓದಿ ಮತ್ತೆ ಇದರ ಕೆಲಸ ಮಾಡಬೇಕು ಅಂತ. ಚೇಚೆ, ಎಲ್ಲಾದರೂ ಉಂಟಾ? ಖಂಡಿತ ಇಲ್ಲ ಕಣೆ. ನನಗೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಏನೂ ಇಲ್ಲ. ಆದರೆ ಅನ್ನ ಕೊಡ್ತಲ್ಲ, ಅದೇ ನನಗೆ ದೇವ ಸಮಾನ. ಹಾಗಾಗಿ ಕೆಲಸದ ಬಗ್ಗೆ ಎಲ್ಲ ಏನೂ ಬೇಜಾರಿಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡ, ಆಯಿತಾ? ಆಯಿತು ರೀ, ನನಗೆ ಯಾಕೋ ಹಂಗೆ ಅನಿಸಿತ್ತು ನೀವೆಲ್ಲಿ ಬೇಜಾರು ಮಾಡ್ಕೊತಿರೋ ಅಂತ. ಆದರೆ ಇವಾಗ ನಿಮ್ಮ ಮಾತು ಕೇಳಿ ನನಗೆ ಸಮಾಧಾನ ಆಯಿತು. ಸರಿ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಒಂದು ಕಡೆ ಕಂಪ್ನಿಯಲ್ಲಿ ಹೇಳಿದ್ದಾರೆ, ಅಂದರೆ ಅವ್ರ ವರ್ಕರ್ಸ್ನ ಕರ್ಕೊಂಡೋಗಿ ಬಿಡೋದು ಮತ್ತು ಡ್ರಾಪ್ ಪಿಕಪ್ ಎರಡೂ ಮಾಡಬೇಕಂತೆ. ಸದ್ಯಕ್ಕೇನು ತೊಂದರೆ ಇಲ್ಲ, ನೋಡೋಣ, ಅದು ಮಾಡ್ತಾ ಇರೋಣ. ಆಮೇಲೆ ಬೇರೆ ಕೆಲಸ ಸಿಗ್ಬೋದು. ಹೌದಾ, ಇದು ಒಳ್ಳೇದೇ ಆಯಿತು ರೀ. ಹಾಗೆ ಯಾರು ಮಾಡಿ, ಹೋಗಿ ಬನ್ನಿ. ಮಾನ್ಸ, ಅರೆ ಮಂಗಳಕ್ಕ, ನೀವು ಅದೇ ಕಾಲ ನಿಂತ್ಕೊಬಿಟ್ರಲ್ಲ, ಒಳಗಡೆ ಬನ್ನಿ, ಪರವಾಗಿಲ್ಲ. ಅದಕ್ಕೆ ಹೇಗಿದ್ದೀರಾ? ನಮ್ಮ ಅಣ್ಣ ಅದಕ್ಕೆ ಚೆನ್ನಾಗಿದ್ದಾರಾ? ನನಗೆ ನಿಮ್ಮ ಮಗಳಲ್ಲಿ ಕಾಣಿಸ್ತಾನಲ್ಲ ಇತ್ತೀಚೆಗೆ. ಹಾಪ, ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಮಗಳು ಚೆನ್ನಾಗಿದ್ದಾಳೆ. ಅದೇನಿಲ್ಲ, ಸ್ವಲ್ಪ ಕೆಲಸ ಇತ್ತು ಮಾನ್ಸ ಹತ್ರ, ಅದಕ್ಕೆ ಬಂದಿದ್ದೆ. ಹೌದಾ, ಪರವಾಗಿಲ್ಲ. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ನಂಗೆ ಕೆಲಸಕ್ಕೆ ಟೈಮ್ ಆಯಿತು, ಹೋಗಿ ಬರ್ತೀನಿ. ಹೌದಪ್ಪ, ಆಗಲಿ. ನನಗೆ ನಿಮ್ಮ ಕಾರ್ ತುಂಬ ಚೆನ್ನಾಗಿದೆ. ಹೌದಾ ಅದಕ್ಕೆ? ಸರಿ, ನಾನು ಬರ್ತೀನಿ. ಯಾಕೆ ಮಂಗಳಕ್ಕ, ನಿಮ್ಮ ಮುಖಕ್ಕೆ ಸಪ್ಪಗಿದೆ, ಏನಾಯಿತು? ಅದೇನಿಲ್ಲ ಮಾನ್ಸ, ನಾನು ಹಿಂಗೆ ಕೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡ. ನಂಗೆ ಸ್ವಲ್ಪ ಹಣ ಬೇಕಿತ್ತು. ಹಣನಾ? ನಿಮಗೆ ಏನಕ್ಕೆ? ಅದೇನಿಲ್ಲ, ನನ್ನ ಮಗಳಿಗೆ ಫೀಸ್ ಕಟ್ಟಿಲ್ಲ, ಹಾಗಾಗಿ ಅವಳಿಗೆ ಕಟ್ಟಕ್ಕಂತ ಬೇಕಿತ್ತು. ಅಲ್ಲ ಅಕ್ಕ, ಮಾವ ಹತ್ರ ಕೇಳ್ಬೋದಾಗಿತ್ತಲ್ಲ, ಮಗಳ ಫೀಸ್ಗೆ ಅಂತಿದ್ದೀರಾ, ಯಾಕೆ ಮಾವ ಕೇಳಿದ್ರೆ ಇಲ್ಲ ಅಂತಾರ? ಅದು ಅದು ಅಕ್ಕ, ಅದೇನಂತ ಹೇಳಿ. ಪರವಾಗಿಲ್ಲ, ನೀವು ತಳವಡಿಸ್ತಾರೋದು ನೋಡ್ತಿದ್ರೆ ನನಗನ್ನಿಸ್ತಿದೆ ಇದರಲ್ಲಿ ನಮ್ಮ ಅತ್ತೆದೆ ಅಂದರು ಕೈ ಚಳಕ ಇದೆ. ಹೇಗೆ? ಅದೇನಂತ ಹೇಳಿ ಮನಸ ನಿಮಗೆ. ನಿಮ್ಮ ಮಾವ ಏನೋ ಕಾಸು ಕೊಟ್ಟರು, ಆದರೆ ಕವಿತಕ್ಕ ನನ್ನ ಕೈ ನನಗೆ ಕಿತ್ಕೊಬಿಟ್ಟು ಸುಮ್ಮನೆ ಅದು ಇದು ಬೈದು ನನ್ನ ಹತ್ರ. ಓಹೋ, ನನಗೆ ಇವಾಗೆಲ್ಲ ಅರ್ಥ ಆಯಿತು. ಹಾಂ, ಅವ್ರಿಗೆ ಇಷ್ಟೆಲ್ಲ ಆದರೂ ಬುದ್ಧಿ ಬಂದಿಲ್ಲ. ಅಲ್ಲ, ನೀವು ಅವ್ರಿಗೆ ಅಷ್ಟು ಚಾಕರಿ ಮಾಡ್ತೀರಲ್ಲ, ಆ ಋಣಕ್ಕೆ ಕೃತಜ್ಞತೆ ಆದರೂ ಬೇಡವಾ ಅವ್ರಿಗೆ? ಯಾಕೆ ಅವ್ರು ಹಿಂಗೆ ಆಡ್ತಾರೆ ಅಂತ. ಈ ವಯಸ್ಸಲ್ಲಿ ತಾಯಿ ಆಗ್ತಿದ್ದಾರೆ, ಎಲ್ಲಾದರೂ ಹೋಗಲಿ, ಅದನ್ನು ನಮ್ಮ ಹತ್ರ ಎಲ್ಲ ಹೇಳಬಾರ್ದು. ಅಷ್ಟೆಲ್ಲ ನೀವು ಸೇವೆ ಮಾಡ್ತೀರ ಅವ್ರಿಗೆ, ನಿಮಗೆ ಹಣ ಕಿತ್ಕೊಬಿಟ್ರೆ ಅದು ಕೈಯಿಂದಾನೆ. ಚೇಚೆ, ಎಂಥ ಹೆಣ್ಣವರು. ಬೇಡ ಮನ್ಸ, ಅವರು ತಾಯಿ ಆಗ್ತಿದ್ದಾರೆ, ಅವ್ರು ಗರ್ಭಿಣಿ, ಅವ್ರನ್ನ ಈ ಥರ ಬೈಯೋದು ಚೆನ್ನಾಗಿರಲ್ಲ. ಮಂಗಳಕ್ಕ, ನೀವು ಹೀಗಿದ್ದರೆ ಆಯಿತು, ನಿಮ್ಮ ಕತೆ ಅಷ್ಟೇ, ಗೋವಿಂದ. ಸರಿ, ಹೋಗಲಿ ಬಿಡಿ, ಇವಾಗ ಹಣ ಕೊಡ್ತೀನಿ ಬನ್ನಿ. ಮಾನ್ಸ, ನಾನು ಹಣ ಕೇಳಿದೆ ಅಂತ ನೀನು ಯಾರಿಗೂ ಹೇಳಬೇಡ, ಆದಷ್ಟು ಬೇಗ ನಾನು ನಿಮಗೆ ವಾಪಸ್ ಕೊಟ್ಬಿಡ್ತೀನಿ, ಸರಿನಾ? ಆಯಿತು ಅಕ್ಕ, ಹಂಗೆ ಮಾಡಿ. ಆದರೆ ಒಂದು ನಿಮಿಷ ನೆನ್ಪಿಟ್ಕೊಳ್ಳಿ, ನೀವು ಇಷ್ಟೊಂದು ಸಾಫ್ಟಾಗಿದ್ದರೆ ಕವಿತತ್ತ ಕೈಯಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ನೀವು ಸ್ವಲ್ಪ ನೋಡಿ, ಯಾಕೆಂದರೆ ನೀವೂ ನಮ್ಮ ಮಾವನ ಮದುವೆ ಮಾಡ್ಕೊಂಡಿದ್ದೀರ, ಹಾಗಾಗಿ ಅವ್ರಿಗೆಷ್ಟು ಹಕ್ಕಿದೆ ನಿಮಗೂ ಅಷ್ಟೇ ಹಕ್ಕಿದೆ. ನೀವು ಆ ಥರ ಎಲ್ಲ ಕೇಳ್ತಿಲ್ವಲ್ಲ ಅವ್ರಿಗೆ, ಅವ್ರಿಗೆ ಹಂಗೆ ಮಾಡ್ತಾರೆ ಅಂತ. ನೋಡ್ತಾ ಇರ್ತೀನಿ ಮಾನ್ಸ, ಅವರು ಮುಂದೊಂದು ದಿನ ಸರಿ ಆದರೂ ಆಗ್ಬೋದು, ಅಲ್ಲಿ ತನಕ ನಾನು ಕಾಯ್ತಾ ಇರ್ತೀನಿ. ಸರಿ ಇರಕ್ಕ, ನಾನು ತಗೊಂಡ್ಕೊಡ್ತೀನಿ ಅಣ್ಣ. ಅಕ್ಕ ತಗೋ, ಮೊದಲು ಹೋಗಿ ಸ್ಕೂಲ್ ಫೀಸ್ ಕಟ್ಟು, ಇಲ್ಲಾಂದರೆ ಪಾಪ ಅವಳಿಗೆ ಎಷ್ಟು ಬೇಜಾರಾಗಿರುತ್ತೆ ಹೇಳಿ. ಮಾನ್ಸ, ನೀನು ಈ ಸಹಾಯನ ನಾನು ಜೀವನ ಪೂರ್ತಿ ನೆನ್ಪಿಟ್ಕೋತೀನಿ. ಅಂದಂಗೆ ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಆಯಿತು ಅಕ್ಕ, ಹಾಗೆ ಮಾಡುವಂತೆ ಬಿಡು. ಮಂಗಳಕ್ಕ, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂದ್ಕೊಂಡೆ. ಅದು ಇವಾಗ ಹೇಗಿದ್ದರೂ ನಮ್ಮ ಯಜಮಾನ್ರು ಕೆಲಸ ಕೊಟ್ಟೋಗ್ತಾರಲ್ಲ, ಮೈನಲ್ಲಿ ಒಬ್ಬಳೇ ಫ್ರೀ ಆಗಿರ್ತೀನಿ. ಈ ಸಮಯದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಐಡಿಯಾ ಬರ್ತಾಯಿಲ್ಲ, ನಿಂಗೇನು ಐಡಿಯಾ ಗೊತ್ತಿದ್ರೆ ಹೇಳ್ತೀಯಾ? ಯಾಕಂದರೆ ನೀನು ಓದಿದೆಯಲ್ವಾ, ಅದಕ್ಕೆ ನಿಮಗೆ ಸ್ವಲ್ಪ ಐಡಿಯಾ ಇರುತ್ತೆ ಅಂತ ಕೇಳ್ತಿದ್ದೀನಿ ಅಷ್ಟೇ. ಫ್ರೀ ಟೈಮಲ್ಲಿ ಮಾಡೋ ಕೆಲಸನ ನಂಗೆ ಸ್ವಲ್ಪ ಸಮಯ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯಿತು ಅಕ್ಕ, ಹಾಗೆ ಮಾಡಿ. ನಾನು ಬರ್ತೀನಿ. ಅಯ್ಯೋ ಬನ್ನಿ, ಕುತ್ಕೊಳ್ಳಿ, ಹಾಗೆ ಹೋಗ್ತೀರಾ? ಇಲ್ಲ ಮನ್ಸ, ನಾನು ಇದು ದುಡ್ಡು ತೊಗೊಂಡು ಈಗಲೇ ಕಾಲೇಜ್ ಫೀಸ್ ಕಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ. ಸರಿ, ಹಾಗೆ ಮಾಡಿ ಅಕ್ಕ. ಛೇ ಪಾಪ,
ನಮ್ಮ ಕೈತತ್ತೆಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇದಕ್ಕೆ ಹುಳಿ ಮುಟ್ಟೆ ಹಿಂಗೆ ನಿಂತ್ಕೊಂಡಿದ್ಯಲ್ಲ, ಯಾಕೆ? ನಿಮ್ಮನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ದೀರಿ, ಬನ್ನಿ. ನನಗೋಸ್ಕರ ಕಾಯ್ತಿದ್ಯಾ? ಇದೇನಪ್ಪ ಹೊಸ್ದಾಗಿ ಮದುವೆಯಾಗಿ ಇಷ್ಟು ವರ್ಷ ಆದಮೇಲೆ ಇವಾಗ? ಇವರೊಬ್ರು ಹಂಗಲ್ಲ ರೀ, ಅದೇನು ಗೊತ್ತಾ, ನಿಮ್ಮ ತಂಗಿ ಮನೆಗೆ ಹತ್ರ ನೀವು ಹೋಗಿದ್ರಾ? ಕಮಲಣ್ಣ ಮನೆಗ? ಇಲ್ವಲ್ಲ, ಯಾಕೇನಾಯಿತು? ಅದು ನಮ್ಮ ಅಣ್ಣಂಗೆ ಏನೋ ಹುಷಾರಿಲ್ವಂತೆ ರೀ. ಅಲ್ಲ, ನಮಗೊಂದು ಮಾತು ಹೇಳಿದ್ದಾರೆ ಇವರು, ಯಾಕೆ ಅಂತ. ಏನಾಗಿರ್ಬೋದು? ಹುಷಾರಿಲ್ವಂತ? ನಿಂಗೆ ಯಾರು ವಿಷಯ ಹೇಳಿದ್ದು? ಎಂಟಮ್ಮ ಹೇಳಿದ್ಲು ರೀ, ಹೀಗೆ ಮನೆ ಮುಂದೆ ಹೋಗ್ತಾ ಇದ್ಲು, ನಾನು ಕಸ ಗುಡಿಸಿದ್ದೆ. ಅವಳೇ ಕೇಳಿದ್ಲು, ಯಾಕಮ್ಮ ನೀನು ಇಲ್ಲೇ ಇದೆಯಾ, ನಿಮ್ಮ ಅಣ್ಣಂಗೆ ಹುಷಾರಿ ನೋಡ್ಕೊಬರಕ್ಕೆ ಹೋಗಿಲ್ವಾ ಅಂತ. ನಮಗೊಂದು ಮಾತು ಹೇಳಿಲ್ವಲ್ಲ, ಯಾಕೆ ಅಂತ. ಹೌದಾ? ನೋಡು, ಇಂಥ ವಿಚಾರ ಎಲ್ಲ ಅವರೇ ಹೇಳ್ಬೇಕು ಅಂತ ನಾವು ಕಾಯಬಾರ್ದು. ನಮ್ಮ ಕಿವಿಗೆ ಯಾವಾಗ ವಿಷಯ ಬೀಳುತ್ತಲ್ಲ, ನಾವೇ ಹೋಗಿ ನೋಡ್ಕೊಂಬರ್ಬೇಕು. ಬಾ ಹೋಗೋಣ. ಹಾಂ ಆಯಿತು ನಡೀರಿ, ನಾನು ಅದಕ್ಕೆ ಹಿಂಗೂಸ ಕಾಯ್ತಾ ಇದ್ದೆ. ಅದಕ್ಕೆ ಅದಕ್ಕೆ ಅರೆ ಅಣ್ಣ, ಅದಕ್ಕೆ ನೀವು ಇದೇ ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟಿದ್ರಲ್ಲ, ಯಾಕದಕ್ಕೆ? ನಾವಿಬ್ರು ನಿಮಗೆ ಅಷ್ಟೊಂದು ದೂರ ಆಗ್ಬಿಟ್ವಾ? ಅಯ್ಯೋ, ಯಾಕೇನಾಯ್ತು? ಅಲ್ಲಮ್ಮ, ನೀನು ಹಿಂಗೆಲ್ಲ ಮಾಡ್ತಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಲ್ಲ, ಅಯ್ಯೋ ಅಣ್ಣ, ನಾನು ಇವಾಗ ಅಂಥದ್ದು ಏನು ಮಾಡ್ದೆ ಅಂತ ನೀವು ಹಿಂಗೆ ಮಾತಾಡ್ತಿರೋದು? ನಮಗೆ ಹೇಳೋಕ್ಕೆ, ನಮ್ಮ ಮಾತು ಹೇಳ್ಕೊಳ್ಳೋಕ್ಕೂ ಆಗದಂಥ ವಿಷಯ ಆಗಿತ್ತು ಅದು. ನಮಗಿಂತಲೂ ನಿಮ್ಗೆ ಅದೇ ಮುಖ್ಯ ಆಗುತ್ತೆ ಹೇಗೆ? ಅಯ್ಯಯ್ಯೋ, ಇವ್ರಿಗೆ ಅಂದ್ರೆ ನಿಧಿ ವಿಷಯ ಗೊತ್ತಾಗುತ್ತೆ ಹೇಗೆ? ಅಣ್ಣ, ಅದೇನಾಯ್ತು ಅಂದರೆ ನಾನು ನಿಮ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು, ನೀವು ನಮಗೆ ಬಂದು ಹೇಳಿದ್ರೆ ನಾವೇನು ಬಂದು ನೋಡ್ಕೊಂಡು ಹೋಗ್ಬಿಡ್ತಿದ್ವಾ? ಅಲ್ಲ, ನೋಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಅದು ನೀವೆಲ್ರಿಗೂ ಹೇಳ್ಬಿಟ್ರೆ ಎಲ್ರಿಗೂ ನಾವ್ಯಾಕೆ ಹೇಳ್ತೀವಿ? ಹಾಂ, ನಮಗೇನು ತಲೆ ಕೆಟ್ಟಿದ್ಯಾ? ಆದರೂ ಕಮಲು, ನೀನು ಹಿಂಗೆ ಮಾಡಬಾರ್ದಾಗಿತ್ತಮ್ಮ. ನನಗಂತೂ ನಿಮ್ಮ ಅದಕ್ಕೆ ವಿಷಯ ಹೇಳಿದಾಗ ಎಷ್ಟು ಬೇಜಾರಾಯಿತು ಗೊತ್ತಾ? ನಿನಗಾದ್ರೂ ಬುದ್ಧಿ ಇಲ್ಲ, ಹೋಗಲಿ. ನನ್ನ ಮಗಳು, ನನ್ನ ಅಳಿಯ, ಅವ್ರಿಗನ ಬುದ್ಧಿ ಬೇಡವಾ? ಅಯ್ಯೋ ಅಣ್ಣ, ಅದು ಹಂಗಲ್ಲ ಅಣ್ಣ. ಸರಿ ಹೋಗ್ಲಿ, ಬನ್ನಿ, ನಾನು ತಗೊಬಂದು ತೋರಿಸ್ತೀನಿ. ಏನು ತಗೊಂಡು ಬಂದು ತೋರಿಸ್ತೀಯಾ? ಬೇಡ ಬಿಡು, ನಮ್ಮ ಅಣ್ಣ ಎಲ್ಲಿ ಅಂತೇಳು, ನಾವಾಗ ನೋಡ್ಕೊಂಬರ್ತೀವಿ. ಏನು, ನೀವು ಅಣ್ಣನ? ಹಾಂ, ನಾವು ಮಾತಾಡ್ತಾ ಇರೋದು ನಮ್ಮ ಅಣ್ಣನ ಬಗ್ಗೆ ತಾನೇ. ನೀವ್ಯಾರ ಮ್ಯಾಗ ಅಂದ್ಕೊಂಡ್ರಿ? ಅಯ್ಯಪ್ಪ, ಹೌದಾ, ಅದಾ? ಅಲ್ಲ ಕಣೆ ಕಮಲು, ನಮ್ಮ ಭಾವನೆಗೆ ನಮ್ಮ ಮೈಲಿ ಹುಷಾರಿಲ್ವಂತಲ್ಲ. ನಮಗೊಂದು ಮಾತು ಹೇಳಿಲ್ವಲ್ಲ ನೀನು? ನಾವೇನು ದೂರದಲ್ಲಿದ್ದೀವ? ಎಡೋ ಬಿದ್ದರೆ ನಮ್ಮ ಮನೆ ಸಿಗುತ್ತಪ್ಪ. ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ನಾವು ಬರ್ತಿದ್ವಿ. ನೀನು ಹಿಂಗೆ ಮಾಡಬಾರ್ದಾಗಿತ್ತಮ್ಮ. ಅಯ್ಯೋ ಅಣ್ಣ, ಹಿಂಗೆ ಅರ್ಜೆಂಟಲ್ಲಿ ಹೇಳೋಕ್ಕಾಗಿಲ್ಲ. ಚೆನ್ನಾಗಿದ್ದಾರೆ, ಇವಾಗ ಏನು ತೊಂದರೆ ಇಲ್ಲ, ಅವ್ರಿಗೆ ಆರಾಮಾಗಿದ್ದಾರೆ, ರೂಮಲ್ಲಿದ್ದಾರೆ, ಬನ್ನಿ ಹೋಗೋಣ. ಅದಕ್ಕೆ ಹಂಗಂದರೆ ನೀವು ಇನ್ನೂ ಏನೋ ವಿಷಯ ಮುಚ್ಚಿಟ್ಟಿದ್ದೀರಾ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅದಕ್ಕೆ. ಅದು ಕಮಲು, ಬಿಡು, ನಡಿ, ನಾವು ಹೋಗಿ ನಮ್ಮ ಮಾವ ನೋಡ್ಕೊಬರೋಣ ಹೇಗಿದ್ದಾನೆ ಅಂತ. ನೀಲಾ, ನಮ್ಮ ಅಣ್ಣ ಅದಕ್ಕೆ ಬಂದಿದ್ದಾರೆ, ಆ ಊಟಕ್ಕೆ ಇಲ್ಲೇ ಆಗುತ್ತೆ. ಅಡುಗೆ ಮಾಡಿ ಮತ್ತೆ ಒಂದು ಲೋಟ ಕಾಸು ಮಾಡ್ಕೊಬಂದು ಕೊಡು. ಒಂದು ಲೋಟ ಅಲ್ಲ, 3 ಲೋಟ ತೊಗೊಂಡು ಬಾ. ಹಾಂ ಸರಿ ಅಮ್ಮ. ಅದಕ್ಕೆ ಯಾರೇ ನೀಲಾ? ಅಯ್ಯೋ, ಅವಳನ್ನ ನನ್ನ ಮಗ ಕರ್ಕೊಬಂದು ಮನೆ ಕೆಲಸಕ್ಕೆ ಇಟ್ಟಿದ್ದಾನೆ. ಯಾಕೆಂದ್ರೆ ಅವ್ನ ಹೆಂಡತಿಗೆ ಏನು ಕೆಲಸ ಮಾಡೋಕ್ಕೆ ಬರಲ್ವಲ್ಲ. ಇಲ್ಲ, ನಾನು ಒಬ್ಬಳೇ ಎಲ್ಲಿ ಮಾಡಲಿ, ನನಗೂ ಇತ್ತೀಚೆಗೆ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಮಗನೇ ಕರ್ಕೊಬಂದಿದ್ದಾನೆ. ಅವಳು ಬೇರೆ ಯಾರೂ ಅಲ್ಲ, ನಮ್ಮ ಈರಮ್ಮ ಇಲ್ವಾ, ಅವಳ ತಂಗಿನೇ. ಓಹೋ, ಹೌದಾ, ಹೋಗಲಿ ಬಿಡು. ನನಗೆ ವಿಷಯ ಎಲ್ಲ ಏನೂ ಹೇಳೋದೇ ಇಲ್ವಲ್ಲ ನೀವು, ಯಾಕೆಷ್ಟು ಮುಚ್ಚುಮರೆ ಮಾಡ್ತೀರಾ ಅಂತ. ಅಯ್ಯೋ ಅದಕ್ಕೆ ನನಗೆಲ್ಲ ಹೇಳ್ಕೊಬೇಕು ಅಂತ ಆಸೆ ಇದೆ. ಅದೇ ನಿನ್ನ ಮಗಳಿದ್ದಾಳಲ್ಲ, ಏನೂ ಹೇಳಕ್ಕೆ ಬಿಡಲ್ಲ ಅವಳು. ಓಹೋ, ಹಾಗಾದರೆ ಈ ಮನೆಗೆ ಅವಳು ಇವಾಗ ಯಜಮಾನಿ ಆಗಿಬಿಡಿದಾಳ ಹೇಗೆ? ಅಯ್ಯೋ, ಮೆತ್ತಿಗೆ ಮಾತನಾಡಿದಕ್ಕೆ ಅವಳು ಕೆಸ್ಕೊಂಡ್ಬಿಟ್ಟಳು. ಅಂದಂಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ದಂಗೆ ಆಗೋದಲ್ಲ, ಆಕ್ಸಿಡೆಂಟ್ ಆಗಿರೋದು. ಏನು? ಹೌದಾ? ಹೇಗಾಯ್ತು ಇದು? ಅದೇನಾಯ್ತಂದರೆ ಅವರು ಪಕ್ಕದೂರಿಗೆ ಏನೋ ವಿಷಯ ಮಾತಾಡಬೇಕು ಅಂತ ಹೋಗಿದ್ರು. ಬರ್ತಾ ಇರಬೇಕಾದ್ರೆ ಒಂದು ಲಾರಿ ಏನೋ ಗುದ್ಬಿಡ್ತಂತೆ. ಆದರೆ ಇವರು ಸರಿಯಾಗಿ ಏನೂ ಗೊತ್ತಾಗಿಲ್ಲ ಏನಾಯಿತು ಹೇಗಾಯಿತು ಅಂತ. ಇವ್ರಿಗಿಷ್ಟ ನೆನಪಿರೋದು. ಹೌದಾ? ಅವ್ನು ನೆನಪಿಲ್ವಂತ? ಓ, ಇದು ಹಾಗೆ ಆಗಿರುತ್ತೆ. ಏನ್ರಿ ನೀವು ಏನು ಹೇಳ್ತಿದ್ದೀರಾ? ಹಾಗೆ ಆಗಿರುತ್ತೆ ಅಂದರೆ ಏನಾಗಿರುತ್ತೆ? ನೋಡಿ, ನಾನು ನಿಮ್ಮಿಬ್ರಿಗೂ ವಿಷಯ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಿಮ್ಮಿಬ್ರಿಗೆಲ್ಲ ಯಾರಿಗೂ ಈ ವಿಷಯ ಹೇಳೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ನನಗೂ ಎಲ್ಲ ಆದಮೇಲೆ ಗೊತ್ತಾಯಿತು. ಅದೇನೆಂದರೆ, ಇವ್ರು ಜಮೀನು ತೊಗೊಂಡ್ರಲ್ಲ, ಆ ಜಮೀನಲ್ಲೊಂದು ಸಮಸ್ಯೆ ಇದೆಯಂತೆ. ಆ ಕಾರಣಕ್ಕೆ
ಆ ಜಮೀನು ಮಾಲೀಕ ಇವ್ರಿಗೆ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಅರ್ಧ ಎಕರೆ ಬಿಟ್ಟು ಮಾರಿದ್ದಾನೆ. ಅಣ್ಣ ನೀನು ಏನು ಹೇಳ್ತಾ ಇದೀಯ ಅಣ್ಣ? ನೀನು ಹೇಳ್ತದ್ದು ನಿಜಾನಾ? ಆ ಜಮೀನಲ್ಲಿ ಸಮಸ್ಯೆ ಇದೆಯಾ? ಸಮಸ್ಯೆ ಅಂದರೆ ಯಾವ ಥರ ಸಮಸ್ಯೆ ಇದೆ? ಏನು ನೀವು ಹೇಳ್ತಿರೋದು? ಅಲ್ಲ ಇವಾಗ ಇದನ್ನು ಇವಾಗಲೇ ಹೇಳೋದು ನೀವು? ಮೊದಲು ಹೇಳ್ಬೇಕಿತ್ತು ತಾನೇ? ನನಗೆ ಗೊತ್ತಾಗಿದ್ದು ಇವಾಗ. ಅವನ್ನ ಹಿಡಿದು ಎಲ್ಲ ವಿಚಾರಣೆ ಮಾಡಿದ್ಮೇಲೆ ವಿಷಯನ ಬಾಯಿ ಬಿಟ್ಟ. ಹಾಂ ಹೌದಮ್ಮ, ಸಮಸ್ಯೆ ಇದೆ. ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಅವನಿಗೂ ಗೊತ್ತಿಲ್ಲದೇ ಬಿಟ್ಬಿಟ್ಟಿರೋದು. ಅಣ್ಣ ಸಮಸ್ಯೆ ಅಂದರೆ ಯಾವ ಥರ ಸಮಸ್ಯೆ? ಅದು ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲಮ್ಮ. ಅದು ತಗೊಂಡ್ಮೇಲೆ ಅವನ ಸಂಸಾರನೇ ಹಾಳಾಗೋಯ್ತು. ತುಂಬಿದ ಕುಟುಂಬ ಇತ್ತು ಅವನದು. ಯಾವ ಗಳಿಗೆಲ್ಲ ಅವನು ತಗೊಂಡೋ. ಇವಾಗ ಸಂಸಾರ ತುಳಿದಿರೋದೇ ಅವಳ ಗಂಡ ಹೆಂಡತಿ ಇಬ್ಬರೇ. ಅಣ್ಣ ನೀನು ಹಿಂಗೆಲ್ಲ ನಂಗೆ ಎದುರಿಸ್ಬೇಡ ಅಣ್ಣ. ಅದೇನಂತ ಕರೆಕ್ಟಾಗಿ ವಿಚಾರಣೆ ಮಾಡು. ಇದೆಲ್ಲ ಸರಿ ಹೋಗೋ ಥರ ಮಾಡು ಅಣ್ಣ. ಹಾಗಂದರೆ ನಮ್ಮ ಯಜಮಾನ ಹಿಂಗಾಗೋದಕ್ಕೂ ಅದೇ ಕಾರಣ ಅಂತೀರಾ? ಹೇಳೋಕ್ಕಾಗಲ್ಲಮ್ಮ, ಇದ್ರೂ ಇರ್ಬೋದು. ಇದನ್ನೆಲ್ಲ ನಿನ್ನ ಮಗ ನಂಬ್ತಾನೆ ಅಂತೀಯಾ? ಅಯ್ಯೋ ಇಲ್ಲ ಅಣ್ಣ, ಇಲ್ಲ. ಇದನ್ನೆಲ್ಲ ಅವ್ನು ಬಿಲ್ಕುಲ್ ನಂಬೋದೇ ಇಲ್ಲ. ಅದೇ ಬಂದದ್ದು ಇವಾಗ ಪಾಡು ನಮಗೆ. ಅಲ್ಲ ಇದನ್ನೆಲ್ಲ ಅವ್ನಿಗೆ ಹೇಳ್ದೆ ನಾವು ಮಾಡಿದ್ರೆ ಇಲ್ಲ, ಹಾಗೂ ಮಾಡೋಕ್ಕಾಗಲ್ಲ. ಅಣ್ಣ ಒಂದು ಕೆಲಸ ಮಾಡೋಣ, ಆ ಜಮೀನ ನಾವು ಬೇರೆಯವ್ರಿಗೆ ಮಾರಿಬಿಟ್ರೆ? ಆ ಜಮೀನು ಬಗ್ಗೆ ಊರಲ್ಲೆಲ್ಲ ಗೊತ್ತಿದೆ ಅಮ್ಮ. ಹಾಗಾಗಿ ಯಾರೂ ತೊಗೊಳಕ್ಕೆ ಮುಂದೆ ಬರಲ್ಲ. ಇಲ್ಲ ತಡಿ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ ಇದಕ್ಕೆ ಪರಿಹಾರ ಏನಿದೆ ಅಂತ. ನೀನು ತಲೆ ಕೆಡಿಸ್ಕೊಬೇಡ. ನಡಲಿ ಮೊದಲು ಹೋಗಿ ಬಾವು ನೋಡ್ಕೊಬರೋಣ. ಸರಿ ಬನ್ನಿ ಅಣ್ಣ.